ಅವ್ರು ಬಂದ್ಮೇಲೆ ಏನಾದ್ರು ಮನೆ ನೆಮ್ಮದಿ ಹಾಳಾಗಿದೆ ಅನ್ಸುತ್ತಾ ಬಿಗ್ ಬಾಸ್ದು? ಹಂಗೆ ನನ್ಗೇನು ಹಂಗೆ ಅನ್ಸಿಲ್ಲ, ಯಾಕಂದ್ರೆ ನನ್ನ ಜೊತೆ ಚೆನ್ನಾಗಿದ್ದಾರೆ. ಇಲ್ಲ ಅಂದ್ರೂ ಏನಾಗತ್ತೆ ಕೆಲವೊಂದ್ಸತಿ ಇವಾಗ ನಾವು ಸುಮ್ಮನೆ ಇರ್ತೀವಿ, ನಮ್ಮ ಪಾಡಿಗೆ ನಾವ್ ಇರ್ತೀವಿ, ಬಟ್ ಯಾರೋ ಪಕ್ಕದಲ್ಲಿ ಮನೆಯಲ್ಲೇ ಇರೋರು ಯಾವಾಗ್ಲೂ ಜಗಳ ಮಾಡ್ತಾ ಇದ್ರೆ ಒಂಥರ ಪೀಸ್ ಆಫ್ ಮೈಂಡ್ ಇರೋದಿಲ್ಲ, ಒಂಥರ ನೆಮ್ಮದಿ ಇರೋದಿಲ್ಲ. ಆತರ ನಿಮ್ಗೆ ಏನಾದ್ರು ಫೀಲ್ ಆಯ್ತಾ? ಇಲ್ಲ ಮನೇಲಿ ಬೇರೆಯವ್ರಿಗೆ ಏನಾದ್ರು ಫೀಲ್ ಆಯ್ತಾ? ಅಂದರೆ ಆ ಥರ ಏನು ನನಗೆ ಏನು ಅಂತ ಅನಿಸಲಿ. ಯಾಕೆ ಗೊತ್ತಾ ಮೇಡಮ್, ನಮಗೆ ಅಲ್ಲಿ ಏನಂದರೆ ಏನು ಟೆಲಿಕಾಸ್ಟ್ ಆಗ್ತೈತೆ ಏನಾಗ್ತೈತೆ ಅಂತ ನಮಗೆ ಜಡ್ಜ್ಮೆಂಟ್ ಇಲ್ಲ. ನೋಡ್ದವ್ರಿಗೆ ಫಸ್ಟಿಂದ ಹಂಗೆ ಅಂದ್ರು ಅನಿಸ್ಬೋದು, ಬಟ್ ಅಲ್ಲಿರೋರ್ಗೆ ಏನು ಅಂತ ಅನ್ಸಲ್ಲ. ಕೆಲವ್ರಿಗೆ ಯಾರಿಗೋ ಅವಳು ತುಂಬ ಬೇಕು ಅಂತಲೇ ಜಗಳ ಮಾಡ್ತಾಳೆ ಅಂತ ಅನಿಸ್ಬೋದು. ನನಗೆ ಹಂಗಂತ ಏನು ಅಂತ ಅನಿಸಿಲ್ಲ ಹೆಸರ ಮೇಲೆ. ಓಕೆ, ನಿಮ್ಗೆ ಏನಾದ್ರು ಅನ್ಸುತ್ತಾ ರಾಶಿಕಾ ಜೊತೆ ಸೂರಜ್ ಜಾಸ್ತಿ ಇದ್ದು ಸೂರಜ್ ಆಟ ಮರಿತಾ ಇದ್ದಾರೆ ಅಂತ ಏನಾದ್ರು ಅನ್ಸುತ್ತಾ ನಿಮ್ಗೆ? ಆಮೇಲೆ ರಾಶಿಕನ್ ಮಾತು ಕೇಳ್ತಾರೆ ಸೂರಜ್, ಈ ತರ ಎಲ್ಲ ಏನಾದ್ರು ಅನ್ಸುತ್ತಾ ನಿಮಗೆ? ಇಲ್ಲ, ಹಂಗೇನು ನನಗೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಸೂರಜ್ ಈಗ ಎಷ್ಟೋ ಗೇಮ್ ಆಗ್ಬೋದು, ತುಂಬ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಮೊದಲನೇವರ ಅವರು ಟೀಮ್ಗೋಸ್ಕರ ಅವರೇ ಸ್ವತಃ ಕ್ಯಾಪ್ಟನ್ ಆಗ್ತೀರಿ ಅಂದಾಗಲೂ ಅದನ್ನು ಬಿಟ್ಕೊಟ್ಟಿದ್ದಾರೆ. ಟೀಮ್ಗೋಸ್ಕರ ನಾನು ಆಡ್ತೀನಿ ಅಂತ ಅಂದಿದ್ದಾರೆ. ಅದೆಲ್ಲ ನೋಡಿದ್ರೆ ತುಂಬ ಗುಡ್ ಅಂತ ಅನ್ನಿಸ್ತದೆ ನಮಗೆ. ಆಮೇಲೆ ಅವರು ಹೊರಗಡೆ ಹೇಗಿದ್ರು ಹಾಗೇನೆ ತುಂಬ ಯಾರ ಜೊತೆ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಹಾಗೇ ಇದ್ದಾರೆ. ಏನು ಬದಲಾವಣೆ ಆಗಿಲ್ಲ ಅಂತ ಅನಿಸ್ತದೆ. ಅಂದರೆ ರಾಶಿಕನ್ ಜೊತೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾವು ಅಲ್ಲಿ ಹೋಗಲ್ವಲ್ಲ, ಗೊತ್ತಿಲ್ಲ. ಚೆನ್ನಾಗಿದ್ದಾರೆ ಅಂತ ಅನಿಸ್ತದೆ. ನಿನ್ನೆ ಇನ್ನ ರಿಷನ್ಗೆ ಒಂದು ವಾರ್ನಿಂಗ್ ಆಗಿದೆ, ಇಡೀ ಮನೆಯವರು ವಾರ್ನಿಂಗ್ ಅಂತ ಹೇಳಿದ್ರು. ಬಟ್ ಮಲ್ಲು ಮಾತ್ರನೇ ಇಲ್ಲ, ಅವ್ರ ಮನೆಯಿಂದಾನೇ ಹೊರಗೆ ಹಾಕ್ಬೇಕು, ಇವ್ರೊಬ್ರು ಹೋಗೋದ್ರಿಂದ ಬಿಗ್ ಬಾಸ್ ನಿಂತು ಬಿಡಲ್ಲ, ವೈಲ್ಡ್ ಕಾರ್ಡ್ ಅಲ್ಲಿ ಬೇಕಾದ್ರೆ ಬೇರೆಯವ್ರನ್ನ ಕರ್ಸಿ ಅಂತ ಇದ್ದೇ ಮಾತು ಹೇಳಿದ್ರು ಅವರು. ಮಾಳು ಡಿಸಿಷನ್ ಬಗ್ಗೆ ಏನನ್ಸುತ್ತೆ ನಿಮಗೆ ಈ ವಿಚಾರದಲ್ಲಿ? ಅದೇ ಅವ್ರವ್ರ ಅನಿಸಿಕೆ ಮೇಡಮ್. ಅವ್ರವ್ರಿಗೆ ಪರ್ಸನಲಿ ಏನೇನು ಜಗಳ ಆಗಿದೆಯೋ ಏನೋ ಎತ್ತ ಗೊತ್ತಿಲ್ಲ. ಒಬ್ಬರು ಒಂದು ಅವಕಾಶ ಕೊಡಿ, ಫಸ್ಟ್ ಟೈಮ್ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪಾಗಿದೆ, ಒಂದ್ಸಲ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ತುಂಬ ಪರ್ಸನಲಿ ಏನೋ ಜಗಳ ಅದು ಇದು ಮಾತುಕತೆ ಆಗಿದ್ರೆ ಬೇಡ ಕಳಿಸ್ಬಿಡಿ, ಈ ಥರದ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ಬೋದು. ಅದು ಅವ್ರವ್ರಿಗೆ ಬಿಟ್ಟಿತ್ತು ಮೇಡಮ್.